ಪಕ್ಷದವರು ಏನೇ ತೀರ್ಮಾನ ತಗೊಂಡ್ರು ನಾವೆಲ್ಲರಿಗೂ ರೆಡಿ ಇದ್ದೀವಿ. ಈಗಾಗಲೇ ಮೈಸೂರು ಪತ್ರಿಕೆಯಲ್ಲಿ ನನ್ನ ಹೆಸರು ಪ್ರಕಟ ಆಗಿದೆ ಅಂತಕ್ಕಂಥದ್ದು ಕೇಳಿದ್ದೀನಿ. ಅದು ನಿಮ್ ಗಮನಕ್ಕೆ ಇರಲಿ. ಯಾಕಂದ್ರೆ ಅವರು ಅಂದಾಜು ಮೇಲೆಗಳಲ್ಲೇ ಮಾಡ್ತಿರ್ತಕ್ಕಂಥದ್ದು. ನಾನೊಬ್ಬ ಬಿಜೆಪಿ ಶಾಸಕನಾಗಿ ಇವತ್ತಿಗೂ ನನ್ನ ಬಿಜೆಪಿ ಶಾಸಕ ಅಂತೇಳಿ ನನಗೆ ಆಫೀಸ್ನಾಗ ಒಳಕೊಂಡು ಬರ್ಬಿಟ್ಟಿಲ್ಲ. ಅವರು ನನಗೆ ನನ್ನ ವಿಷಯಗಳು ಕೇಳಕ್ಕಾದಾಗ ಕ್ಷೇತ್ರಕ್ಕೆ ಅನುದಾನ ಕೇಳಿದ್ರು ಬಿಜೆಪಿ ಶಾಸಕ ಅದನ್ನ ಯಾಕೆ ಕೊಡ್ಬೇಕಂತ ಈ ಬಗ್ಗೆ ಮಾತಾಡಿದ್ದಾರೆ. ಒಂದೇದ್ದು ನನ್ನ ಬಿಸ್ನೆಸ್ ಬಗ್ಗೆ ಕಂಪನಿ ಅಂತೂ ಸುಮಾರು 40 ವರ್ಷಗಳಿಂದ ನಾನು ಗುತ್ತಿಗೆದಾರಿಕೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. 3 ವರ್ಷ ಆಯ್ತು ಈಗ ಸರ್ಕಾರ ಬಂದ ಮೇಲೆ ನನ್ನ ಕಂಪನಿ ಬಂದ್ ಮಾಡಿದ್ದೀನಿ. ಇವ್ರಿಗೆ ಓಟ್ ಹಾಕ್ಬೇಕಾ 750 ಕೋಟಿ ರೂಪಾಯಿ ನನ್ನ ಬಿಲ್ ಹಿಡ್ಕೊಂಡು ಕೂತಿದ್ದಾರೆ. ಇವತ್ತಿಗೂ ನನಗೆ ₹1 ಪೇಮೆಂಟ್ ಕೊಟ್ಟಿಲ್ಲ. ನನ್ನ ಕಂಪನಿ ಬಂದ್ ಮಾಡಿದ್ದೀನಿ. ಕಾಂಗ್ರೆಸ್ ಓಟ್ ಹಾಕ್ಬೇಕಾ ನಾನು ಬಿಜೆಪಿ ಅವರಾಗಿ 172 ಕೋಟಿ ರಿಕವರಿ ಮಾಡಿದ್ದಾರೆ. ಇವಾಗ ಅದಕ್ಕೆ ಓಟ್ ಹಾಕ್ಬೇಕಾ ನಾವು? ನಾನು ಭಾರತೀಯ ಜನತಾ ಪಕ್ಷದ ಶಾಸಕ. ನನ್ನಲ್ಲಿ ಇರ್ತಕ್ಕಂಥದ್ದು ಈ ಪಕ್ಷದ ಅಭಿಮಾನ, ದೇಶದ ಅಭಿಮಾನ. ನನ್ನ ಪಕ್ಷ ಏನು ಇವತ್ತು ನನಗೆ ಕೊಟ್ಟಿದೆ ಸ್ಥಾನಮಾನ, ಆ ಗೌರವದಿಂದ ಆ ತಾಯಿ ಸಮಾನದಲ್ಲಿ ನೋಡ್ಕೊಳ್ತಕ್ಕಂಥವ್ರು ನಾವು. ಆ ಒಂದು ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಇವತ್ತಿನ ನಾವು ತಾಯಿ ಸಮಾನ ನೋಡ್ತಾ ಇದೀವಿ. ಅದೇ ನಾವು ಇವತ್ತು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಓಟು ಅಡ್ಡಮತ ಆಗ್ತಕ್ಕಂಥ ಅವಶ್ಯಕತೆನೂ ಬರಲ್ಲ. ಅದು ನಮ್ಗೆ ಯಾವತ್ತೂ ಅದು ವೈರಿನೇ, ಅದು ವಿರುದ್ಧನೇ ನಮಗೆ. ಅದಕ್ಕೆ ಓಟ್ ಹಾಕೋ ಅವಶ್ಯಕತೆ ಇದೆ ನಮ್ಗೆ ಬರಲ್ಲ. ಇವತ್ತು 3 ವರ್ಷ ಕಂಪನಿ ಬಂದ್ ಮಾಡ್ಕೊಂಡು ಅವ್ರಿಗೆ ಓಟ್ ಹಾಕ್ತಾರೆ. ಇನ್ನೇನು ಹೇಳ್ತಾರೆ? ಮೈಸೂರು ಪತ್ರಿಕೆಯಲ್ಲಿ ಪ್ರಿಂಟ್ ಆಗೋದು ನೋಡಿದೆ, ನಾವು ತೋರಿಸಿದ್ದಾರೆ. ಅದು ಯಾವುದು ಅದಕ್ಕೆ ನನಗೆ ಯಾವ ಸಂಬಂಧ ಇಲ್ಲ. ಯಾರು ಮತ್ತೆ ಅವಶ್ಯಕತೆನೂ ಬರಲ್ಲ. ದುಡ್ಡಿನ ಅವಶ್ಯಕತೆನೂ ನನಗಿಲ್ಲ. ಯಾರ ಮೇಲೆ ದುಡ್ಡು ಕೇಳಿ ದುಡ್ಡು ತೊಗೊಳೋದು ಭಗವಂತ ನನಗೆಲ್ಲನೂ ಕೊಟ್ಟಿದ್ದಾರೆ. ಆ ದುಡ್ಡಿನ ಅವಶ್ಯಕತೆನೂ ನನಗಿಲ್ಲ. ಒಂದು ಏನಾದರೂ ಪ್ರೂಫ್ ತಗೊಂಡು ಇದೇನು ಪ್ರಕಟಣೆ ಮಾಡಿದಾನಲ್ಲ ಪುಣ್ಯಾತ್ಮ ಅವನು, ಆ ಒಂದು ಪ್ರೂಫ್ ತಗೊಂಡು ಏನಾದರೂ ಪ್ರೂಫ್ ತೋರಿಸಿದ್ರೆ ಇವತ್ತಿನ ದಿವಸನೇ ನಾನು ಇವತ್ತಿನ ರಾಜಕೀಯ ನಿವೃತ್ತಿ ಆಗ್ತೀವಿ. ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಗೇಟ್ ಕಾಯ್ಕೊಂಡು ಕಸ ಹೊಡ್ಕೊಂಡಿರ್ತೀನಿ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಸ್ಪಷ್ಟವಾಗಿ.